ನಮಸ್ತೆ. ನಮಸ್ತೆ. ಏನು ಸರ್ ರೆಡ್ಡಿ ಜನಾಂಗದ ಜಿಲ್ಲಾಧ್ಯಕ್ಷರು ಮಾಡಿದ್ದಾರೆ, ಹೆಂಗ್ ಸರ್ ಅದು ಆಯ್ಕೆ ಯಾವ ಥರ? ಅದು ರೆಡ್ಡಿ ಜನಾಂಗದಂದ್ರೆ ಜಿಲ್ಲಾಧ್ಯಕ್ಷರಾಗಿ ರೆಡ್ಡಿ ಸಮಾಜದಲ್ಲ ನೀವು ಕೇಳ್ತಾ ಇರೋದು. ಸರ್ ರೆಡ್ಡಿ ಸಮಾಜ ಮಾಲೂರು ಎಪ್ಕೋಡ್ ಕೃಷ್ಣಾರೆಡ್ಡಿ ಅಂತ ಮಾಡಿದ್ದಾರೆ. ಸರ್ ಆಯ್ಕೆ ಅದು ಆಯ್ಕೆ ಅವರು ಶೇರ್ ಮಾಡಿದ್ದಾರೆ. ಕೆಲವರು ಇದ್ದೋದ್ರು ಹೋಗಿಲ್ಲ. ನಮ್ಮ ಚಂದ್ರರೆಡ್ಡಿ ಇವರೆಲ್ಲ ಅವ್ರು ಎಪ್ಕೋಡ್ ಕೃಷ್ಣಾರೆಡ್ಡಿ ಆಗಿದ್ದಾರೆ. ಅದಾಗಿದೆ. ಅದು ಮಿಕ್ಕಿದ ವಿಚಾರ ಏನಂದರೆ, ಇಲ್ಲಿ ಒಬ್ಬನು ತಾಲೂಕು ರೆಡ್ಡಿ ಸಂಘದ ಅಧ್ಯಕ್ಷನಾಗಿದ್ದಾನೆ, ಉಪಾಧ್ಯಕ್ಷನಾಗಿದ್ದಾನೆ. ಇಲ್ಲಿದ್ದರೆ ನಡೀತಾ ಹೋಗ್ತಾ ಇದೆ. ಬಂದಿದೆ ಎಲ್ಲ ನಾವು ಅವರೇ ಮಾಡ್ಕೊಳ್ಳಿ ಅಂತೇಳಿ ನಾನೇನು ಅಷ್ಟು ಹೆಚ್ಚಾಗಿ ಅದರಲ್ಲಿ ಹಚ್ಕೊಳ್ಳಿಲ್ಲ. ಒಂದು ಕಮ್ಯುನಿಟಿದವ್ರು ಮಾಡ್ಕೊಳ್ಳಿ ಅಂತ. ನಿನ್ನೆ ನಮ್ಮ ರಾಮಲಿಂಗ ಅದು ಏನಕ್ಕೋಸ್ಕರ ಅಂದರೆ, ನಾನು ನಮ್ಮ ಪಕ್ಷದ ನಾಯಕರಲ್ಲ ಅವರು ಉಸ್ತುವಾರಿ ಕೊಟ್ಟಿದ್ದಾರೆ. ಮೊದಲು ಕೊಟ್ಟಿದ್ದರು ಅವ್ರಿಗೆ, ಇವಾಗ ಉಸ್ತುವಾರಿ ಕೊಟ್ಟಿದ್ದಾರೆ ಏನು ಕೋಲಾರ ಜಿಲ್ಲೆಗೆ. ಆಮೇಲೆ ಅದಕ್ಕೋಸ್ಕರ ನಾನು ನಮ್ಮ ವೆಂಕಟೇಶು ಕಾರ್ಗಿಲ್ಲು, ವೆಂಕಟೇಶ್ ಗೌಡ ಚೆನ್ನಾಪುರ ನಾವೆಲ್ಲ ಹೋದ್ವಿ. ಅಯ್ಯಪ್ಪನ ರಿಸೀವ್ ಮಾಡಿಕೊಂಡು ಒಂದು ಗಾರ್ಲೆಂಡ್ಸ್ ಕೊಟ್ಬಿಡ್ಬಿಡೋಣ, ಅದು ಧರ್ಮ ಉಸ್ತುವಾರಿ ಸಚಿವರಿಗೆ ತೋದ್ವಿ. ಅಷ್ಟರೊಳಗೆ ಅಲ್ಲಿ ನಮ್ಮ MLC ಅನಿಲ್ ಅವರು ಇದ್ದರು, ಕೊತ್ತೂರು ಮಂಜುನಾಥ್ ಇದ್ದರು, ಕೋಲಾರ ತಾಲೂಕು ಬ್ಲಾಕ್ ಅಧ್ಯಕ್ಷರು ಎಲ್ಲರೂ ಇದ್ರಲ್ಲಿ. ನಾವು ನಮ್ಮದೇನಂದರೆ ಇಂಪಾರ್ಟೆಂಟ್ ಇದ್ದಿದ್ದು, ಕರ್ನಾಟಕದ ಪ್ರಥಮ ಮುಖ್ಯಮಂತ್ರಿ KC ರೆಡ್ಡಿ ಅವರು, ಬಂಗಾರಪೇಟೆ ತಾಲೂಕು KGF ಏರಿಯಾ, ಅವರು ಪ್ರಥಮ ಮುಖ್ಯಮಂತ್ರಿ ಆಗಿದ್ದು ಕರ್ನಾಟಕಕ್ಕೆ. ಅದು ಕೆಲವಾರು ವರ್ಷಗಳನ್ನ ನಡೀತಾ ಇದೆ. ಏನೋ ಅವರು ಪ್ರತಿಮೆ ಇಲ್ಲಿ ಸ್ಥಾಪನೆ ಮಾಡಬೇಕು ಜಿಲ್ಲೆಯಲ್ಲಿ ಅಂತ. ಸನ್ಮಾನ್ಯ ಶ್ರೀನಿವಾಸ್ ಗೌಡರು ಕೋಲಾರ ಮಾಜಿ ಸಚಿವರು, ಅವರು ಪುತ್ಥಳಿನೂ ಮಾಡಿಸಿದ್ದಾರೆ ಪಾಪ. ಚಗಲಾರೆಡ್ಡಿದು ಕೆಲವಾರು ತಿಂಗಳಾಗಿದೆ ಪಾಪ ಮಾಡಿಸಿ. ಅದನ್ನು ಮೊದಲು ಒಂದ್ಸಲ ನಾವು ಹೇಳಿದ್ವಿ, ಕೊತ್ತೂರು ಮಂಜು ಇವ್ರಿಗೆಲ್ಲ ಹೇಳಿದ್ವಿ, ಬೈತಿ ಸುರೇಶ್ ಇದ್ದಾಗೂ ಹೇಳಿದ್ವಿ ಮಾಡೋಣ ಅಂತ. ಆಮೇಲೆ ಅದನ್ನು ರವಿ DC ಅವರು ಇದ್ರಲ್ಲ, ಈ ಬೆಳಪನಹಳ್ಳಿಗೆ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದರು. ಎಲ್ಲ ಜನರು ಒಂದಾಗಿ ಹೋಗಬೇಕು ಅನ್ನೋ ಒಂದು ಕಾರ್ಯಕ್ರಮ ಇತ್ತಲ್ಲ, ಅರಿವು ಕಾರ್ಯಕ್ರಮಕ್ಕೆ ನಾನು ಹೋದೆ. ಆವತ್ತು ಕೇಳಿದೆ ರವಿ ಸಾಹೇಬನಲ್ಲ, ಏನು ಸರ್ ಏನು ಅಂದರೆ, ಇಲ್ಲ ಅದು ಕ್ಯಾಸ್ ಬಳ್ಳೆದು ಅಲ್ಲಿ ಜಮೀನು ಬೇಕಾಗಿತ್ತು ಅಯ್ಯಪ್ಪನ ಇದು ಸ್ಮಾರಕ ಮಾಡೋದಕ್ಕೆ, ಅದೂ ಬರೆದಿದ್ದೀನಿ ಪರ್ಮಿಷನ್ ಇದೆ ಸರ್ಕಾರಕ್ಕೆ. DC ಆಫೀಸ್ ಹತ್ರ ಸ್ಟ್ಯಾಚು ಇಡೋದಕ್ಕೆ ಅದನ್ನು ಬರೆದಿದ್ದೀನಿ, ಆಗತ್ತೆ ಅಂತ ಹೇಳಿದ್ರು. ಅವಾಗ ಅದನ್ನು ನಾವು 3 ಜನ ಹೋಗಿ ಮೊನ್ನೆ ಅಯ್ಯಪ್ಪನ ಕೇಳಿದ್ವಿ. ಕಾಂಗ್ರೆಸ್ ಆಫೀಸ್ಗೆ ಬಂದ್ರೆ ಅಲ್ಲಿಂದ ಕಾಂಗ್ರೆಸ್ ಆಫೀಸ್ನಲ್ಲಿ ಕೂತ್ಕೊಂಡು ಕೇಳಿದ್ವಿ, ನೋಡೋಣ ಇದು ಅರ್ಜೆಂಟ್ ಆಗಿದೆ, ಒಬ್ಬ ದಿವಂತ ನಾಯಕ ಪ್ರಥಮವಾಗಿ ಆಗಿರೋದು, ಅವ್ರದ್ದಾಗಿಲ್ಲ, ಅವ್ರದ್ದೇನಾದರೂ ಮಾಡಿ ಇದನ್ನು ವ್ಯವಸ್ಥೆ ಅರ್ಜೆಂಟ್ ಆಗಿದೆ. ಇಲ್ಲ ನಾನು ಮಾತಾಡ್ತೀನಿ ಅಂತ ಹೇಳಿದ್ರು. ಆಮೇಲೆ ಅಷ್ಟರೊಳಗಡೆ ಅನಿಲ್ ಹೇಳಿದ್ರು, ನಾನು ಎಲ್ಲೇ ಕ್ವಶನ್ ಕೂಡ ಹಾಕಿದ್ದೀನಲ್ಲ, ಅದ್ರ ಬಗ್ಗೆ ಇಮಿಡಿಯೇಟಾಗಿ ಮಾಡಬೇಕು ಅಂತ. ಅಂಬೇಡ್ಕರ್ ಸ್ಟ್ಯಾಚ್ಯೂನು ಇದೆ ಮಾಡೋದು, ಆವತ್ತೇ ಇದು ಮಾಡಿಬಿಡೋಣ CMನ ಕರೆಸಿ ಅಂತೇಳಿ ಅನಿಲ್ ಹೇಳಿದೆ. ಆಮೇಲೆ ಕೊತ್ತೂರು ಮಂಜುನಾಥ್, ಇಲ್ಲಣ್ಣ ನಾನು ಇವತ್ತು ಮಿನಿಸ್ಟ್ರು DC ಹತ್ರ ಮಾತಾಡ್ತೀವಿ ಅಂತ ಎಲ್ಲ 3 ಜನ ಒಪ್ಕೊಂಡ್ರು. ಆಮೇಲೆ ಅವ್ರು ಹೋದರು. ಆಮೇಲೆ ಹಾಗೆ ಪರಿಸ್ಥಿತಿ ಎತ್ತಿನ ಒಳ್ಳೇದು ಕೇಳಬೇಕು ಅಂದ್ರೆ ನಮ್ಮವ್ರು ಇವರು ಸರ್ ಎತ್ತಿನ ಒಳ್ಳೇದು ಕೇಳಿದ್ವಿ. ಆಮೇಲೆ KC ವ್ಯಾಲ್ಯೂ ನಮ್ಗೆ ಮೋಸ ಆಗಿದೆ, ಕಂಪ್ಲೀಟು ನಮ್ಮ KC ವ್ಯಾಲ್ಯೂ ನೀರೇ ಬರ್ತಾ ಇಲ್ಲ, ಮುಳಬಾಗಿಲು ತಾಲೂಕಿಗೆ ಮೋಸ ಆಗಿದೆ, ಅಣ್ಣ ಯಾವ ಕೆರೆಗೂ ತೊಟ್ಟು ನೀರು ಬರ್ತಾಯಿಲ್ಲ. ಎತ್ತಳ ಅದು ಬೇಡ, ಅದು ಗಲೀಜ್ದಿರಪ್ಪ, ನಾನು ಒಳ್ಳೆ ನೀರು ಕೊಡ್ತೀನಿ ನಿಮಗೆ, 2027ಕ್ಕೆ ನಿಮ್ಗೆ ಕೊಡ್ತೀನಿ ಅಂತೇಳಿ ಹೇಳಿದ್ರು ಅವರು. ಸರ್ ಅಷ್ಟರೊಳಗೆ ಮಾಡಿದ್ರು. ಏನು ನಿನ್ನೆ ಮತ್ತೆ ಪೋರ್ಟ್ಬಲಿ ಚೇಂಜ್ ಆಗ್ಬಿಟ್ಟಿದೆ. ಅವರು ಜಲಸಂಪನ್ಮೂಲ ಇದ್ರಲ್ಲ, ಫಾರೆಸ್ಟ್ ತಗೊಂಡ್ಬಿಟ್ಟಿದ್ದಾರೆ. ಜಲಸಂಪನ್ಮೂಲ ಗಲಾಟೆಗಳು ಅಂತೇಳಿ ಫಾರೆಸ್ಟ್ ತಗೊಂಡಿದ್ದಾರೆ. ನಿನ್ನೆ ಸೈಕಲ್ ಯಾವುದಾದ್ರೂ ಕೊಳ್ಳಿ ಜಿಲ್ಲೆ ಉಸ್ತುವಾರಿ ಅಂತ ಅವರೇ ಇರ್ತಾರೆ. ಇಷ್ಟು ಮಾತ್ರ ಅವರು ಸರಿ ಕರೆಕ್ಟ್. ಅವರು ಹಿರಿಯರಲ್ಲ,
ಹಿರಿಯರು ನಾಯಕರವ್ರು ಕೇಳಿದ್ದು ಕೊಡದೇ ಇದ್ರೆ ಹೋದ ಸಲ ಆಹಾರ ಕೊಟ್ಬಿಟ್ರು. ಈ ಸಲ ಅಯ್ಯಪ್ಪನ ಯಾವುದು ಬೇಕೋ ಅದು ಬೇಕು ಅಂತ ಕೇಳಿ ತಗೊಂಡಿದ್ದ. ಅವರೇ ಕೇಳಿ ತಗೊಂಡಿದ್ದಾರೆ. ಇದೇ ಇರಲಿ ಸಾಕು ನಮಗೆ ಅಂತ. ಸೀನಿಯರ್ ಮೋಸ್ಟು ಸೆಂಟ್ರಲ್ನಲ್ಲಿ 2 ಸಲ ಮಿನಿಸ್ಟರ್ ಆಗಿದ್ದಾರೆ, 2 ಸಲ ಇದಾಗಿದ್ದಾರೆ MP ಅವರು. ಇವಾಗ ಇಲ್ಲೇನು ಮಿನಿಸ್ಟರ್ ಕ್ಯಾಬಿನೆಟ್ ಆಗಿದ್ದಾರೆ, ಅವ್ರಿಗೆ ಕೇಳಿದು ಕೊಟ್ಟಿದ್ದಾರೆ ಅವರು. ಉಸ್ತುವಾರಿ ಕೊಟ್ಟೇ ಇಲ್ಲ ನಮ್ಮ ಜಿಲ್ಲೆಯವ್ರಿಗೆ, ಹೆಂಗೆ ಅದು ಹೈಕಮಾಂಡು ಏನು ಮಾಡೋಕ್ಕಾಗಲ್ಲ. ಇರೋದು 30 ಚಿಲ್ಲರೆ, ನಮ್ಮಲ್ಲಿ 36-40 ಆಗೋಗಿದ್ದಾರೆ. ಏನೋ 136 ಆಗೋಗಿದ್ದಾರೆ MLAಗಳು. ಎಲ್ಲ ಸೀನಿಯರ್ಸೇ ಗೆದ್ದು ಬಿಟ್ಟಿದ್ದಾರೆ. 3 ಸಲ 4 ಸಲ. ಬೇರೆ ಜಿಲ್ಲೆಗಳು ಒಂದು ಜಿಲ್ಲೆಗೆ 2 ಕೊಟ್ಟವ್ರೆ. ಅದು ದೊಡ್ಡ ಆ ಕಡೆ ಅದು ಹೇಳ್ಬೇಕಾದ್ರೆ ಖರ್ಗೆ ಸಾಹೇಬ್ರು ಇದ್ದಾರೆ ಒಂದು ಕಡೆ ಸಿದ್ದರಾಮಣ್ಣ ಇದ್ದಾರೆ, ಅವ್ರು ಅಲ್ಲಿ ಇಟ್ಕೊಡ್ತಾರೆ. ಇಲ್ಲಿ ನಮ್ಮಿದ್ದವರು ಇಲ್ಲ. ಯಪ್ಪನ ಪಕ್ಕಕ್ಕೆ ಡಿಸ್ಟಿಕ್ ಹೊಟ್ಟೋದ. ಇಲ್ಲಿ ಹೆಚ್ಚು ಕಡಿಮೆ ಆಗ್ಬೇಕು. ಇಲ್ಲಿ ಬೇಕಾಗಿತ್ತು, ಕೊಡಬೇಕಾಗಿತ್ತು. ಇದು ವ್ಯತ್ಯಾಸ ಆಗಿದೆ. ಏನು ಸರಿಪಡಿಸ್ತಾರೆ ಹೈಕಮಾಂಡ್, ಏನೋ ಮಾಡ್ತಾರೆ, ಮಾಡಿದ್ರೆ ಏನಿಲ್ಲ ಯಾರು. ಈ ರೀತಿ ಆಗಿದೆ ಇದು. ಅಪ್ಪ ಹಾಕಿದ್ದೀನಿ ನಾನು. ಮೊದಲೇ 2 ಸಲ ನನಗೆ ಆಫರ್ ಬಂದಿತ್ತು. ಮೊದಲೇ ಅಮ್ಮನ KH ಮುನಪ್ಪ, ಬಿಸೇಗೌಡರು ಇವರೆಲ್ಲ ಕೇಳು. ನಾನು ಆವಾಗೆ ಬೇಡ ಅಂತೇಳಿ ಚಂದ್ರರೆಡ್ಡಿ ಬಿಟ್ಟು ಕೊಟ್ಟಿವಿ ನಾವು. ಅದೆಲ್ಲ ಅವರೇ ಆದರು, ನನಗೆ ಬೇಡಪ್ಪ, ನಾನು ಬ್ಲಾಕ್ ಅಧ್ಯಕ್ಷ ಇರ್ತೀನಿ ಅಂತ. ಇವಾಗ ಅದು ಏನಾಯ್ತು ಅಂದರೆ, ನಮ್ಮಲ್ಲಿ ಇಲ್ಲಿರೋರು ಆದಿನಾರಾಯಣ್ ಇನ್ಕ್ಲೂಡಿಂಗು ಗೌತಮು ಇವರೆಲ್ಲ ನಮ್ಮ ತಾಲೂಕಿನಾದ್ಯಂತ ಎಲ್ಲ ನಾಯಕರು, ಲೀಡರ್ಸು, ವರ್ಕರ್ಸು ಕೆಟ್ಟ ಪಟ್ಟು ಹಿಡಿದ್ಬಿಟ್ಟು ಜಿಲ್ಲೆಯಲ್ಲಿ ಕೆಲವರು ಒತ್ತಾಯ ಮಾಡಿದ್ರು. ಇಲ್ಲ, ಈ ಸಿಚುವೇಶನ್ ಏನಿರೋ ನನಗೆ ಇಷ್ಟನೇ ಇಲ್ಲ, ಇವತ್ತಿಗೂ ನನಗೆ ಇಷ್ಟ ಇಲ್ಲ, ಏನು ಮಾಡೋದು. ಆಮೇಲೆ ಒಪ್ಪಟ್ಟಿಂದ ಆಯಿತು. ನಮ್ಮ ತಾಲೂಕಿನಲ್ಲಿ ಅತಿ ಹೆಚ್ಚಾಗಿ ಹೇಳಿದ್ದಾರೆ, ಹೋಗಿದೆ. ಇನ್ನೂ 6 ತಾಲೂಕು ಇದೆಯಲ್ಲ, ಇವಾಗ 3 ತಾಲೂಕು ಆಗಿದೆ. ಶ್ರೀನಿವಾಸಪುರ, ಮುಳಬಾಗಿಲು, ಮಾಲೂರು. ಏನು ಒಪಿನಿಯನು ಇಲ್ಲ ಅವ್ರಿಗೂ ಆಗಿದೆ. ಶ್ರೀನಿವಾಸಪುರ ಬೇರೆಯವ್ರಿಗೆ ಹೇಳಿದ್ದಾರೆ, ನಮ್ಗೇನೋ 1-5 ಜನ ಹೇಳಿರ್ತಾರೆ, ನಮ್ಗೆ ಗೊತ್ತೇ ಇಲ್ಲ ಅದು. ಈ ಶ್ರೀನಿವಾಸ ಆದಮೇಲೆ ಇಲ್ಲ ಬಂದಿದ್ದು ಇಲ್ಲಿ. ಮಾಲೂರು 2 ಆಯಿತು. ಇನ್ನು KGF, ಬಂಗಾರಪೇಟೆ, ಕೋಲಾರ ಇದೆ. ಅಲ್ಲಿ ಹೇಳ್ತಾರೆ ಪರವಾಗಿಲ್ಲ. ನಾನು ಅಂತ ಹೇಳಿಲ್ವಲ್ಲ, ಎಲ್ಲರೂ ಇವಾಗ ಪ್ರತಿಯೊಬ್ಬರು ಫೋನ್ಗಳು ಮಾಡಿ ಹೇಳ್ತಾ ಇದ್ದಾರೆ, ನೀನಿರೋಣ, ಸರಿ ಹೋಗುತ್ತೆ, ನೀನಿರೋಣ, ಅದಕ್ಕೊಂದು ಗೌರವ ಇರುತ್ತೆ. ಇದು ಎಲ್ಲಿ ಆಗ್ತಾ ಇದೆ? ಆಗ್ಬಿಟ್ರೆ ಆಗತ್ತೇನಪ್ಪ, ಅದು ಆಗ್ಬಿಟ್ಟೆ ಅದಾಗತ್ತ. ಅದು ಇನ್ನು KF ಅದೇ 3 ತಾಲೂಕು ಅಭಿಪ್ರಾಯ ಬರಬೇಕು. ರಾಹುಲ್ ಗಾಂಧಿ ಏನು ಮಾಡಿದ್ದಾರೆ ಇವಾಗ ಅಂದರೆ, ಕೆಳಗಡೆಯಿಂದ ಅಭಿಪ್ರಾಯ ಬರಬೇಕು. ಎಲ್ಲೆಲ್ಲಿ ಗ್ರೌಂಡ್ ಲೆವೆಲ್ನಿಂದ ಜನ ಏನು ಅಭಿಪ್ರಾಯ. ಇಲ್ಲ, ಆಗಲ್ಲ. ಇಲ್ಲಿ 4 ಜನ ಶಾಸಕರಿದ್ದಾರೆ, 2 MLCಗಳ ಮೇಲ್ಮತ ಸದಸ್ಯರಿದ್ದಾರೆ. ಆಮೇಲೆ ಸೋತೋಗಿರೋರು 2 MLAಗಳಿದ್ದಾರೆ, MP ಸೋತಿದ್ದಾರೆ. ಎಲ್ಲರ ಅಭಿಪ್ರಾಯನೂ ಬೇಕು. ಇವಾಗ ಆ ಟೈಪ್ ಇಲ್ಲ. ಇಲ್ಲಿ ಗ್ರೌಂಡ್ ಲೆವೆಲಿಂದ ಹೋಗ್ಬೇಕು. ಕಾರ್ಯಕರ್ತರು ಮೊದಲು ಅಭಿಪ್ರಾಯ ತಗೊಳ್ತಾರೆ, ಎಲ್ಲ ಬ್ಲಾಕ್ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ಆಮೇಲೆ ಶಾಸಕರೆಲ್ಲ ಕರೀತಾರೆ. ಇದನ್ನು ನಮಗೇನು ಯಾರು ಶಾಸಕರು ಯಾರು ವಿರುದ್ಧ ಏನೂ ಇಲ್ಲ. ಎಲ್ರಿಗೂ ನಾವು ಸೌಹಾರ್ದತೆಯಾಗಿದ್ದೀವಿ. ಅವ್ರಿಗೂ ಇವರು ನಾವು ಚೆನ್ನಾಗೇ ಇದ್ದೀವಿ. ನನ್ನ ಸಹಕಾರ ಬೇಕಾದಷ್ಟು ಅವ್ರಿಗೂ ಕೊಟ್ಟಿದ್ದೀವಿ, ಎಲ್ಲ ಶಾಸಕರಿಗೆ. ಅವರು ನಮ್ಗೆ ಸಹಕಾರ ಕೊಡ್ತಾರೆ. ಅದೇನಿಲ್ಲ, ನಮಗೇನು ಇಷ್ಟ ಇಲ್ಲಿದ್ದು ಇವಾಗ ಜನರ ಒತ್ತಾಯಕ್ಕೆ ನಾವು ಮಡಿಬೇಕಾದ ಪರಿಸ್ಥಿತಿ. ನಾವು ಅಷ್ಟು ಮಾತ್ರ ಬಂದಿದ್ದು. ಏನಾಗುತ್ತೆ ಏನೋ ಹೈಕಮಾಂಡ್ ಕೊಟ್ಟರು ಸರಿ, ಇಲ್ಲ ಅಂದರೆ ಏನು ಹೇಳಿದ್ರೆ ಅದಕ್ಕೆ ಹೈಕಮಾಂಡ್ ನಿರ್ಧಾರ, ಅಂತಿಮ ನಿರ್ಧಾರ ಹೈಕಮಾಂಡ್ ಅಷ್ಟೆ. ನಾವೇನೋ ಮಾತಾಡೋಣ. ರಾಜ್ಯದಲ್ಲಿ ಹೊಸ ಮುಖ್ಯಮಂತ್ರಿ ಬಂದಿದೆ, ಹೊಸ ನಾಯಕತ್ವ, ಮಿನಿಸ್ಟರ್ಗಳಾಗಿದ್ದಾರೆ. ಹೆಂಗಿದೆ ಆಡಳಿತ, ಹೆಂಗ್ ಬರ್ತೀರಾ, ಯಾವ ತರ? ನೋಡಪ್ಪ, ಇವಾಗ ನೀವು ಕೇಳೋದ್ರಲ್ಲಿ ನಮಗೂ ಇವಾಗ ಕಾಂಗ್ರೆಸ್ಗೊಂದು ಒಳ್ಳೆ ಶುಭ ಯುಗ ಹುಟ್ಟಿದಂಗೆ ಆಗಿದೆ. ಯಾಕೆ ಅಂದರೆ DK ಶಿವಕುಮಾರ್ ಅವರು ಕೆಳಗಡೆ ಬೇಸ್ನಿಂದ ಬಂದಿರೋರು. ಕಾಂಗ್ರೆಸ್ ಕಾರ್ಯಕ್ರಮಗಳು ಮಾಡಿಕೊಂಡು, ಕಾಂಗ್ರೆಸ್ ಮೆಂಬರ್ಶಿಪ್ ಮಾಡಿಕೊಂಡು, ಕಾಂಗ್ರೆಸ್ನ ಕಟ್ಟಿಕೊಂಡು, ಬೇಕಾದಷ್ಟು ಚಳುವಳಿಗಳು ಮಾಡಿಕೊಂಡು,
ಟೈಟ್ಲ್ ಮಾಡಿಕೊಂಡು ಕಾಂಗ್ರೆಸ್ ಕಟ್ಕೊಂಡು ಬಂದಿರತಕ್ಕಂಥವರು ಮುಖ್ಯಮಂತ್ರಿ ಆಗಿದ್ದಾರೆ, ತೊಂದರೆ ಇಲ್ಲ. ಹಾಗಂತಲ್ಲ, ಸಿದ್ದರಾಮಯ್ಯ ಕೂಡ ಒಳ್ಳೆ ಆಡಳಿತ ಕೊಟ್ಟ, ಅದರಲ್ಲಿ ಎರಡೇ ಮಾತೇ ಇಲ್ಲ. ಸಿದ್ದರಾಮಯ್ಯನು 8 ವರ್ಷ ಕೊಟ್ಟನು, ಒಳ್ಳೆ ಆಡಳಿತನೇ ಕೊಟ್ಟ. ಈ ಅಪ್ಪನು ಇವಾಗ ಆಗಿದ್ದಾರೆ. ಇನ್ನೊಂದೇನೆಂದರೆ ಪಾರ್ಟಿ ಅಧ್ಯಕ್ಷರು ಅದೇ ರೀತಿ ಆಗಿದ್ದಾರೆ. ಅವರು ಕಣ್ಣಾರ ನೋಡಬೇಕಾಗಿತ್ತು. ನಾವು ಡೆಲ್ಲಿಗೆ ಹೋದಾಗ 11 ಗಂಟೆ ಕೂಡ ಊಟ ಮಾಡಿಲ್ಲ, AICCನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಬಾಕ್ಸ್ ಎತ್ಕೊಂಡೋಗಿ. ಹರಿಪ್ರಸಾದು, ಆಸ್ಕರ್ ಫರ್ನಾಂಡಿಸು, ಜನಾರ್ದನ್ ಪೂಜಾರಿ, HK ಪಾಟೀಲು ಇವರೆಲ್ಲ ನಾವು ನೋಡಿದ್ವಿ. ಬೇಕೆ ಹಿಂದಿ ರಾಷ್ಟ್ರದವರು ಆ ಕಡೆ ಇವರೆಲ್ಲವೂ 11-11:30 ಕೂಡ ಆಫೀಸ್ನಲ್ಲಿ ಕೆಲಸ. ಅವಾಗ ಸೆಂಟ್ರಲ್ ಗೌರ್ಮೆಂಟ್ ಇತ್ತು, ತುಂಬ ಬ್ಯುಸಿ, ಎಲ್ಲ ರಾಜ್ಯಗಳು ಕಂಪ್ಲೀಟು. ಆದರೂ ಇವಾಗ ಒಳ್ಳೆಯ ದಿನಗಳು ಬಂದಿದೆ ಕಾಂಗ್ರೆಸ್ಗಂತೂ. ಹರಿಪ್ರಸಾದ್ ಅವರು, BK ಹರಿಪ್ರಸಾದ್ ಅವರು ಒಳ್ಳೆ ಒಂದು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಂದ ಬಂದಿರತಕ್ಕಂಥ ಮಹಾನುಭಾವರು. ಅದಕ್ಕೆ ಅವ್ರಿಗೂ ನಾವು ಅಭಿನಂದನೆ ತಿಳಿಸ್ತಾ ಇದ್ದೀವಿ. ಅವ್ರಿಗೂ ಗಾರ್ಲೆಂಡ್ಸ್ ಕೊಟ್ಬಿಟ್ಟು ಬಂದ್ವಿ. ಅದೇ ರೀತಿಯಾಗಿ ಮಾನ್ಯ ಮುಖ್ಯಮಂತ್ರಿ ಕೂಡ ಒಳ್ಳೆ ಆಡಳಿತ ಕೊಡ್ತಾನೆ. ಮುಂದೆ ಕೂಡ ಸರ್ಕಾರ ಬರುತ್ತೆ ಅಂತ ನನ್ನ ಭಾವನೆ ಇದೆ. ಇವ್ರು ಎಷ್ಟಾದರೂ ಹೇಳ್ಕೊಳ್ಳಿ, ಇವ್ರು ಹೇಳ್ಕೊಬೋದು ಜನ, ಅದೆಲ್ಲ ನಡೆಯೋದಿಲ್ಲ. ಒಂದೇ ಒಂದು ಹೇಳ್ತೀನಿ, ನೀವು ಮಾಧ್ಯಮದವರಿಗೆ 2,000 ಬೇಡ ಅಂತಾರ ಹೆಂಗಸರು? 10 kg ಅಕ್ಕಿ ಬೇಡ ಅಂತಾರ? 10 kg ಅಕ್ಕಿ ಬೇಡ ಅಂತಾರ? ಇಲ್ಲ. ಕರೆಂಟ್ ಬೇಡ ಅಂತಾರ? ಬಸ್ ಇಲ್ಲಿ ಹತ್ತಿದ್ರೆ ಮುಳುಬಾಗಿಲಿನಲ್ಲಿ ಮೈಸೂರು ಚಾಮುಂಡಿ ರಿಷ್ ನೋಡ್ಕೊಂಡು ಬರ್ಬೋದು, ಉಡುಪಿ ಹೋಗ್ಬೋದು, ಧರ್ಮಸ್ಥಳಕ್ಕೆ ಹೋಗ್ಬೋದು, ಬೇಡ ಅಂತಾರ? ಹುಡುಗರಿಗೆ ಪಾಸ್ಗಳು ಬಂದ ತಕ್ಷಣವೇ ಯಾರೋ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ತಕ್ಷಣವೇ ಮಾನ್ಯ ಮುಖ್ಯಮಂತ್ರಿಗಳು ಪಾಸ್ಗಳು ಅವ್ರು ಕಟ್ಟಿರೋ ದುಡ್ಡನ್ನು ಕೂಡ ವಾಪಸ್ ಕೊಟ್ಬಿಟ್ರಣ. ಬೇಡ ಅಂತಾರೆ ಹುಡುಗರು. ಇನ್ಯಾವ್ದು ಬೇಕು? ಇನ್ನೇನು ಕಾಂಗ್ರೆಸ್ ಮಾಡ್ಬೇಕಿಲ್ಲ? ಅದು ಆಂಧ್ರ ಏನೇನು ಹೇಗೆ ಅಲ್ಲಿ ತಗೊಂಡು ಅಲ್ಲಿ ಕೆಳಗಡೆನಲ್ಲ, ಮೇಲಕ್ಕೆ ಹೋಗಲ್ಲ. ಇಲ್ಲ, ತಿರ್ಚಿ ಕೊಡಕ್ಕಾಗಲ್ಲ. ಇಲ್ಲ, ತಿರ್ಚಿಗೆ ಹೇಳಕ್ಕಾಗಲ್ಲ. ಆಂಧ್ರ ರಾಜ್ಯದಲ್ಲಿ ಎಲ್ಲೇ ಆಗ್ಲಿ ಕೊಟ್ಟಿದ್ದಾರಲ್ಲ. ಮೈಸೂರು ಇಲ್ಲಿವರೆಗೂ ಹೋಗ್ಬೋದು, ಈ ಕಡೆ ಹುಬ್ಳಿ, ಉಡುಪಿ, ಧಾರವಾಡ ಹೋಗ್ಬೋದು, ಬೆಳಗಾಂ ಹೋಗ್ಬೋದು, ರಾಯಚೂರು ಹೋಗ್ಬೋದು, ಬಳ್ಳಾರಿ ಹೋಗ್ಬೋದು, ಧರ್ಮಸ್ಥಳ ಹೋಗ್ಬೋದು, ಹಂಪೆ ಹೋಗ್ಬೋದು. ಇನ್ನೇನಪ್ಪ ಇದಕ್ಕಿಂತ? ಆಂಧ್ರದಲ್ಲಿ ಆ ಟೈಪ್ ಇಲ್ಲ. ಆಯಾ ತಾಲೂಕು ಒಳಗಡೆದಂತೆ, ಡಿಸ್ಟ್ರಿಕ್ಟ್ ಒಳಗಡೆ. ಇಲ್ಲಿ ಆ ಟೈಪ್ ಇಲ್ಲ, ಫ್ರೀಯಾಗಿ ಕೊಟ್ಟಿದ್ದಾರೆ. ಯಾವುದೇ 5 ಗ್ಯಾರಂಟಿಗಳು ಅಲ್ದಿರ ಹುಡುಗರಿಗೆ ಪಾಸ್ಗಳು. ಇನ್ನೂ ನೋಡೋದು ಯಾವುದೋ ಸ್ಕೀಮು ಕೊಡ್ತಾ ಇದ್ದಾನೆ, ಏನು ಯೂತ್ ಕಮಿಟಿ ಅಂತೇಳಿ ಪಂಚಾಯತಿಗೊಂದು 10 ಲಕ್ಷ. ಅದು 10-15 ಜನನೋ 20 ಜನನೋ ಒಂದು ಕಮಿಟಿ ಮಾಡ್ಕೊಳ್ಳೋದು. ಈ ರೀತಿ ಆತ್ನು. ಯಾಕಂದ್ರೆ ಹೋರಾಟಗಾರನು ತಾಲೂಕಲ್ಲಿ ಬರುತ್ತೆ. ಅದ್ಯಾಕೆ ಬರಲ್ಲ ನೋಡೋಣ. ಬರುತ್ತೆ, ತಾಲೂಕದು ಬರುತ್ತೆ, ಜಿಲ್ಲೆನೂ ಬರುತ್ತೆ. ಈ ಸಲ ಎಲ್ಲರೂ ಗೆಲ್ತಾರೆ. ಜಿಲ್ಲೆಯಲ್ಲಿ ಕೂಡ ಯಾರು ಹೆಚ್ಚು ಕಡಿಮೆ ಆಗಲ್ಲ. ಜಿಲ್ಲೆಯಲ್ಲಿ ಗೆಲ್ತಾರೆ, ಪಾರ್ಲಿಮೆಂಟು ಗೆಲ್ಲುತ್ತೆ, ತಾಲೂಕಿನಲ್ಲಿ ಗೆಲ್ಲುತ್ತೆ. ಓ, ಶಾಸಕ ಮಾಡ್ತಾರೆ ಪಾಪ, ಇಲ್ಲ ಅಂತ ಹೇಳಿ. ಅವ್ರ ಕೆಲಸ ಅವ್ರು ಮಾಡ್ತಾರೆ. ಅವ್ರು ಶಾಸಕರಾಗಿದ್ದಾರೆ, ಅವ್ರ ಕೆಲಸ ಅವ್ರು ಮಾಡ್ಲಿ, ಅವ್ರು ಮಾಡಿ. ನಮ್ಮ ಕೆಲಸ ನಾವು ಇಷ್ಟು ಗ್ಯಾರಂಟಿ ಕೊಟ್ಟಿದ್ದೇನು? ಹಾಗಾದ್ರೆ ಅನುದಾನಗಳಿಲ್ಲ. ನಾನು ಹೇಳಿದ್ದ ಅನುದಾನಗಳು ಇದಕ್ಕಿಂತ ಇನ್ನೇನಿದೆ ಹೇಳು? ಅಲ್ಲಪ್ಪ, ಇನ್ನೇನು ಅನುದಾನಗಳು ಕೊಡ್ಬೇಕು ಹೇಳು? ಇನ್ನೇನು ಕೊಡ್ಬೇಕು ಹೇಳು? ಏನಪ್ಪ, 10 kg ಅಕ್ಕಿ ಹೇಳಿದೆ ಅಲ್ಲ, ಹೇಳಿದೆ. ರೋಡ್ ಅವೇ ಆಗ್ತಾ ಇದೆಯಲ್ಲ, ಎಲ್ಲಾಗಿಲ್ಲ ಹೇಳು? ಇವಾಗ ನಮ್ಮ ತಾಯ್ಲೂರು ರೋಡ್ ಒಂದು ಆಯ್ತು, ಎಲ್ಲ ಇದು ಆಗ್ತಾ ಇದೆ. ಈ 2 ವರ್ಷದಲ್ಲಿ ಅವನು ಆಗೋಗುತ್ತೆ, ಆಗುತ್ತೆ. ಯಾವ ಕೆಲಸನೂ ಬಿಟ್ಟಿಲ್ಲ. ಬಿಲ್ಡಿಂಗ್ಗಳು ಕಟ್ತಾ ಇದ್ದಾರೆ, ರೋಡ್ಗಳು ಏನಕ್ಕೊಂದು ಹೆಚ್ಚು ಕಡಿಮೆ. ಇವಾಗ ನಮಗೆ ಕೇಂದ್ರ ಸರ್ಕಾರ ಇದೆ, ಈ GST ಎಲ್ಲ ಎತ್ಕೊಂಡು ಹೋಗ್ತಾರೆ, ಕೊಡ್ತಾ ಇದ್ದಾರೆ. ನಮ್ಮ ಪಾಲು ಬರೋದನ್ನ ಕೊಡ್ತಾ ಇದ್ದಾರ? ಕೊಡಲ್ಲ. ಇನ್ಯಾಗ ಮಾಡೋದು? ಇರೋದನ್ನ ಅಡ್ಜಸ್ಟ್ ಮಾಡ್ತಾರೆ. ಮಾಡಿ ಯಾವ ಕೆಲಸನೂ ನಿಲ್ಲಿಸೋದಿಲ್ಲ ಅವರು, ಎಲ್ಲ ಮಾಡ್ತಾರೆ. ಈ 2 ವರ್ಷ, ಇನ್ನು 2 ವರ್ಷ ಅಲ್ಲ ಟೈಮ್ ಇರೋದು. ಎಲ್ಲ ರೋಡ್ಗಳು ಆಗೋಗುತ್ತೆ, ಎಲ್ಲ ಆಗುತ್ತೆ. ನೋಡ್ತಾ ಇರು, ಯಾರು ಎಲ್ಲೆಲ್ಲಿ ಬಂದು ಬಿಡ್ತಾರೆ, ಯಾವ ಕಡೆ ಬರ್ತಾರೆ ಅಂತ ನೋಡ್ತಾ ಇರು, ಎಲ್ಲೆಲ್ಲಿ ನಿಲ್ತಾರೆ ಅಂತ ಕೂಡ ನೋಡ್ತಾ ಇರು.
ಜನರಲ್ ಆಗ್ಬಿಡುತ್ತೆ ಅಂತಾರೆ ಮುಳುಬಾಗ ಅಂತ. ಇಲ್ಲ ಹೇಳಕ್ಕಾಗಲ್ಲ, ಈ ಡಿಲಿಮಿಟೇಷನ್ ಆದ್ರೆ ಹೇಳಕ್ಕಾಗಲ್ಲ. ಅವಾಗ ಇವ್ ಸರ್ವಿಸ್ ಮಾಡಿದವ್ರು ಏನಾಗುತ್ತೆ ಪಾಪ ಇರ್ತಾರ ಇವಾಗ ಆಗ ಆಗ ಹಾಕೋಗಿದ್ರೆ 2-3 ಆಗುತ್ತೆ ಜಿಲ್ಲೆಗೆ, 2-3 ಆಗುತ್ತೆ. ಅವಾಗ ಆಗುತ್ತಲ್ಲ, 2 ಆಗುತ್ತಲ್ಲ. ಇದು ಏನು ರಿಸರ್ವ್ ಒಂದಾಗುತ್ತೆ ಅವ್ರಿಗೂ. ಅವಾಗ ಎಲ್ಲಿ ಹೋಗೋದವ್ರು ಅಂತ. ಇಲ್ಲೇ ಇರ್ತಾರೆ, ಏನ್ ತೊಂದರೆ ಇಲ್ಲ. ಅಲ್ಲ ಈ ಜಿಲ್ಲೆಯಲ್ಲೇ MLA ಆಗ್ತಾರೆ ಅವರು. ಅಂದ್ರೆ ಇಲ್ಲ ಆಗಲ್ಲ ಅಂತ ಇಲ್ಲೇ ಆಗ್ತಾರೆ. ಇದೇ ಆಗ್ಬೋದು, ಇದೇ ಜನರಲ್ ಆಗುತ್ತೆ ಅಂತ ಹೇಗೆ ಹೇಳ್ತೀರಿ? ಹೇಳ್ತಾರಲ್ಲ ನೀವು ಜನರಲ್. ಅಲ್ಲ ನಾನು ಇವಾಗ 6 ತಾಲ್ಲೂಕಿದೆ, ಇನ್ನು 2-3 ಆಗುತ್ತೆ, 9 ಆಗುತ್ತೆ. 9ರಲ್ಲಿ ಒಂದು SC ಆಗುತ್ತೆ, ಇನ್ನೊಂದು SC ಲೇಡಿ ಆಗುತ್ತೆ, ಇನ್ನೊಂದು ಜನರಲ್ ಲೇಡಿ. ಈ 2 ಆಗುತ್ತೆ ರಿಸರ್ವ್. ಏನೋ ಒಂದು ಡಿಸ್ಟಿಕ್ಗೆ ಇರ್ತಾರಲ್ಲ, ಎಲ್ಲಿ ಹೋಗ್ತಾರೆ ಅವಾಗ? ಇದು ಜನರಲ್ ಹೇಳೋಕೆ ಆಗಲ್ಲ. ಇದು SCನೂ ಆಗ್ಬೋದು, ಜನರಲ್ ಆಗ್ಬೋದು, ಯಾವ್ದಾದ್ರೂ ಆಗ್ಲಿ. ಇಲ್ಲಿ ಆಗತ್ತಲ್ಲ ಬೈಫರ್ಕೇಟು, ತಾಲೂಕು ಸರಿ ಹೋಗುತ್ತೆ. ಏನಿಲ್ಲ ಅದಲ್ಲ, ಏನಿಲ್ಲ, ಅದು ಅವರು ಗುರುಗಳು ಶಿಷ್ಯರತ್ತೆ, ಅದು ಇನ್ನೇನಿಲ್ಲ. ಓಪನ್ ಆಗಿ ಅದೆಲ್ಲ ಇಲ್ಲ. ಸುಮ್ಮನೆ ಏನೋ ಅವ್ರಿಗೆ ಮಂತ್ರಿ ಆಗಿಲ್ಲ ಅಂತೇಳಿ ಹರಟು, ಸ್ವಲ್ಪ ನನಗಾಗಿಲ್ಲ ಅಂತೇಳಿ ಹರಟಾಗಿದೆ ಅಷ್ಟೇ ಹೊರ್ತಾಗಿದೆ, ಇನ್ನೇನು ಇಲ್ಲ. ಅಯ್ಯಪ್ಪನು ಅವ್ರು ಸಹಾಯ ಮಾಡಿದ್ರೆ. ಮೊನ್ನೆ ನಂಜೇಗೌಡ ಏನು ಹೇಳ್ದ, ನಾನು ಈ ಸ್ಟೇಜ್ ಮೇಲೆ ಇರಬೇಕಾದ್ರೆ ಅಯ್ಯಪ್ಪನೇನಪ್ಪ ಅಂತ ಹೇಳ್ದ. ಆ ರೀತಿ ಸರಿ ಹೋಗುತ್ತೆ. ಅದು ನಮ್ಮಲ್ಲಿ ಏನಾದರೂ ಇರಲಿ ಏನಪ್ಪ. ಕುಮಾರಸ್ವಾಮಿ ಮಾತಾಡ್ಬಿಟ್ರೆ ಬಂದ್ಬಿಡ್ತಾರೆ ಆ ಕಡೆಯಿಂದ. ಯಾಕೆ MLC ಅಲ್ಲಿ ಎಲೆಕ್ಷನ್ ಓಟ್ಗಳು ನಿಲ್ಸ್ಕೊಳ್ಳಿಲ್ಲ, ಈ ಕಡೆ ಹಾಕಿದ್ದು ಯಾಕೆ? ಏನು ನಮ್ಮ DK ಹತ್ರ ನಡೆಯಲ್ಲ, ಎಲ್ಲ ಸೀಟ್ಲು ಗೆಲ್ತಾನೆ. ಇಲ್ಲಿನೂ ಆಗತ್ತೆ. ಕುಮಾರಸ್ವಾಮಿ ಫೋನ್ ಮಾಡಿದ್ರು ಆಗಲ್ಲ, ಇನ್ನೊಬ್ಬ ಸ್ವಾಮಿ ಫೋನ್ ಮಾಡಿದ್ರು ಆಗಲ್ಲ. ಇಲ್ಲಿ ಆಗುತ್ತೆ. ಆ ಕಡೆ ಎಷ್ಟು ಓಟ್ ಬಂದಿದ್ದು MLCಗೆ? ಎಷ್ಟು ಓಟ್ ಹೇಳು? 11 ಓಟ್ ಬಂತು ಕಾಂಗ್ರೆಸ್ಗೆ, ಗೊತ್ತಲ್ಲ? ಅವರೆಲ್ಲ ಬರ್ತಾರೆ. ಇತ್ತೇನು ಸುಮ್ಮನೆ ಎಲ್ಲ ಸರಿಯಾಗುತ್ತೆ. ಬಂದ್ಮೇಲೆ ಎಷ್ಟು ಜನ ಬರ್ತಾರೆ ಹೋಗ್ತಾರೆ ಅಂತ ನೋಡ್ತಾ ಇರಿ. ಹಾಗೆ ಎಲ್ಲ ಇವಾಗ ಇರಪ್ಪ, ಇವ್ರು ಮಾಡಿದ್ರ ಬೊಮ್ಮಾಯಿ ಮಾಡ್ದೇನೆ ಹೇಳು. ಅಲ್ಲ ಅದೇ ಇರ್ಲಿ, ಅದೇ ಆಗ್ಲಿ ಇರಪ್ಪ. ಬೊಮ್ಮಾಯಿ 3-4 ವರ್ಷ ತಳ್ಕೊಂಡೋದ ಮಾಡಲಿಲ್ಲ. ಸಿದ್ದರಾಮಯ್ಯ ಬಂದ್ರು, ಸಿದ್ದರಾಮಯ್ಯನೂ ಈ 3 ವರ್ಷ ಆಗೋಯ್ತು. ಇನ್ನು ಇವಾಗ ಎಲೆಕ್ಷನ್ ಇರೋದು, ಎಲ್ಲ ಎಲೆಕ್ಷನ್ ಮಾಡ್ತಾರೆ, ಒಂದು ಇಡೋದಿಲ್ಲ. ನಗರಸಭೆ ಮಾಡ್ತಾರೆ, ಗ್ರಾಮ ಪಂಚಾಯತಿ ಮಾಡ್ತಾರೆ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಒಂದೇ ದಿನಾನೇ ಅದು ಬರುತ್ತೆ. ಒಟ್ಟೆಲ್ಲ ಮಾಡಿ ಯಾವ ಎಲೆಕ್ಷನ್ ನಿಲ್ಲಿಸ್ಕೊಳ್ಳೋ, ಲೋಕಲ್ ಎಲೆಕ್ಷನ್ ಎಲ್ಲ ಆಗೋಗುತ್ತೆ ಇವಾಗ. ಅರ್ಥ ಆಯ್ತಾ? ಲೋಕಲ್ ಎಲೆಕ್ಷನ್ಸ್ ಅಲ್ಲೆಲ್ಲ ಕಂಪ್ಲೀಟ್ ಆಗಿ ಆಗುತ್ತೆ, ಯಾವುದು ಇಡೋದಿಲ್ಲ ಎಲೆಕ್ಷನ್ ಅಂತ. ಇಲ್ಲ 29ಕ್ಕಲ್ಲ, 26 ಲಾಸ್ಟ್ಗೆ ಗ್ರಾಮ ಪಂಚಾಯತ್ ಚುನಾವಣೆ ನಡೆದೋಗುತ್ತೆ. ಅದಾದ ತಕ್ಷಣ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಅದೇ ಇದು ಯಾವುದು ನಗರಸಭೆ ಎಲ್ಲ 27 ಜನವರಿ ಫೆಬ್ರವರಿ ಒಳಗಡೆ ಎಲ್ಲ ಆಗುತ್ತೆ. 7 ಫೆಬ್ರವರಿ ಮಾರ್ಚ್ ಒಳಗಡೆ ನಗರಸಭೆ, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಒಂದು ಎಲೆಕ್ಷನ್ ಕೂಡ ಇರಲ್ಲ, ಎಲ್ಲ ನಡೀತು, ಎಲ್ಲ ಮಾಡ್ತಾರೆ. ಜನ ನಂಬೋದು ಕರೆಕ್ಟ್ ಆಗಿ ಡಿಸೆಂಬರ್ ಅನೌನ್ಸ್ ಆಗಿದೆ ನೋಡು ಗ್ರಾಮ ಪಂಚಾಯತಿ. ಡಿಸೆಂಬರ್ಗೆ ಆಗುತ್ತೆ ಇವಾಗ ಆಗುತ್ತೆ. ತುಮಕು ಕ್ಲಿಯರ್ ಆಗಿದೆ. ಡಿಸೆಂಬರ್ 15ಕ್ಕೆ ಶುರುವಾಗಿ ಹೋಗುತ್ತೆ. ಅದೇ ಈಗ ಅರಣ್ಯ ಮಂತ್ರಿ ಈಗ ನಮ್ಮ ರಾಮಲಿಂಗಾರೆಡ್ಡಿ ಅವರು ಆಗಿದ್ದಾರೆ. ತಾಲೂಕಲ್ಲಿ ಫಾರೆಸ್ಟ್ ಗಲಾಟೆಗಳು ಇದೆಯಲ್ಲ, ಸಾಲ ಆಗುತ್ತೆ, ಎಲ್ಲ ಮಾತಾಡ್ತೀವಿ. ರೈತರು ತೊಂದರೆ ಕೊಡದಿರ ಮಾಡಬೇಕು ಅಂತ ಹೇಳ್ತೀವಿ. ಯಾವುದೋ ಕಾನೂನು ಏನೋ ಅವರು ನ್ಯಾಷನಲ್ ಪಾರ್ಕ್ ಅಂತ ಇರುತ್ತೆ, ಅಂಥ ಪಾರ್ಕ್ಗಳು ಉಳುಬೇಳೆ ಮಾಡ್ಕೊಂಡಿದ್ರೆ ಅವ್ರು ಬಿಡಿಸ್ಕೊಳ್ತಾರೆ. ಮಿಕ್ಕಿದೆಲ್ಲ ರೈತರಿಗೆ ತೊಂದರೆ ಕೊಡಬಾರ್ದು ಅಂತ ಹೇಳ್ತೀವಿ, ನಾವು ಮಾಡ್ತೀವಿ. ಮಾತಾಡ್ತೀವಿ. ಯಾರ ರೈತರ ಪರವಾಗಿ ನಾವು ಮಾತಾಡಲೇಬೇಕು. ಯಾರು ತೊಂದರೆ ಕೊಡ್ತೀರಾ ಇನ್ನು ಮುಂದೆ ನಾವು ಅದನ್ನ ವ್ಯವಸ್ಥೆ ಮಾಡ್ತೀವಿ, ತೊಂದರೆ ಆಗದಿರ ನೋಡ್ಕೊಳ್ತೀವಿ. ನೀರು ಆಮೇಲೆ ಎತ್ತಿನೊಳೆದು ಕೇಳಿದ್ವಲ್ಲ, ಅದು 27 ಎತ್ತಿನೊಳೆ ಬರುತ್ತೆ. ನಮ್ಮ ಮುಳಬಾಗಿಲಿಗೆ ಬಿಡಬೇಕು ಅಂತ ಹೇಳಿದ್ದೀವಿ.
ನಮ್ಗೆ ಮೋಸ ಆಗಿದೆ ಇದೆ ಅಂತೇಳಿ ಕಳಕಳಿಯಾಗಿ ನಾವು ವೆಂಕಟೇಶ್ ಗೌಡರು ನಮ್ಮ ವೆಂಕಟೇಶು ಮಾತಾಡಿದ್ವಿ. ಅದಕ್ಕೆ ಎಲ್ಲರೂ ಕೂಡ ಶಾಸಕಗಳೆಲ್ಲ ನೆನ್ನೆ KDP ಮೀಟಿಂಗ್ನಲ್ಲೆಲ್ಲ ಕೂಡ ಮಾತಾಡಿದ್ದಾರೆ. ಎಲ್ಲ ಏನು ನಮ್ಗೆ ಎತ್ತಿನೊಳೆ ಬೇಕು ಅಂತ. ಅದರಲ್ಲಿ ನಮ್ಮ ಮುಳಬಾಗಿಲು ತಾಲೂಕೆ KCVಯಲ್ಲಿನೂ ಬಂದಿಲ್ಲ, ಎತ್ತಿನೊಳೆ ಆದ್ರೂ ಬರಬೇಕು ಅಂತೇಳಿ ಈ 27 ಗ್ಯಾರಂಟಿ ಬರುತ್ತೆ. ಸಚಿವ ಸ್ಥಾನ ಜಿಲ್ಲೆಗೆ ರಾಮಲಿಂಗಾರೆಡ್ಡಿ, ಮುಳಬಾಗಿಲು ತಾಲೂಕಿಗೆ ಈ ರಾಮಲಿಂಗಾರೆಡ್ಡಿ. ನಾವೇನೇ ಆಗಿದ್ದೀವಿ ಕೋಲಾರ ಜಿಲ್ಲೆಗೆ ಸರ್. ಜೋಲಾರ್ ಜಿಲ್ಲೆ ಅದೆಲ್ಲ ಸುಳ್ಳು, ಅದೆಲ್ಲ ಇಲ್ಲ ಅದೆಲ್ಲ ಇಲ್ಲ. ಅದಕ್ಕೂ ಇದಕ್ಕೆ ಸಂಬಂಧ ಇಲ್ಲ. ಅಯ್ಯಪ್ಪನ ಮಿನಿಸ್ಟ್ರು ಅವರು ಇದನ್ನ ಬಿಡಿದ್ದಾರೆ ಎಲ್ಲ ನೀವೇ ಆಡಳಿತ. ರಾಮಲಿಂಗಾರೆಡ್ಡಿ ಎಲ್ಲ ಒಂದೇ ಹೆಸರು. ಏನಯ್ಯ ನೀನು ಈ ಫಿಟ್ಟಿಂಗ್ ಇಡೋದ್ರಲ್ಲಿ ಅದನ್ನ ಕಟ್ ಮಾಡ್ಬಿಡಪ್ಪ.